ಹಾಸನದ ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ಉತ್ಪಾದಕರ ಮೇಲೆ ಹಲ್ಲೆ ಮಾಡಿದ್ದಾನೆ ವಾಟರ್ ಮ್ಯಾನ್. ಹಾಸನ ಜಿಲ್ಲೆಯ ಉಪ್ಪಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ಹಾಲು ಉತ್ಪಾದಕರ ಮೇಲೆ ವಾಟರ್ ಮ್ಯಾನ್ ಒಬ್ಬ ಹಲ್ಲೆ ಮಾಡಿರೋದು. ಹಾಸನ ಜಿಲ್ಲೆಯ ಉಪ್ಪಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮೇಲೆ ಹಲ್ಲೆ ಮಾಡಿದ್ದಾನೆ. ನಾಗೇಶ್ ಅನ್ನೋ ವ್ಯಕ್ತಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡೋನು. ಕಂದಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಹಲ್ಲೆ ಮಾಡಿದ ಮಾತ್ರ ಅಲ್ಲ, 200 ಲೀಟರ್ ಹಾಲನ್ನು ಚೆಲ್ಲಿ ರಂಪಾಟ ಮಾಡಿದ್ದಾನೆ. ನಾಗೇಶ್ ರಂಪಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮಹಿಳೆಯರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿರ್ತಾನೆ ನಾಗೇಶ್. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಇದು ಸಿಸಿಟಿವಿಯಲ್ಲಿ ಸರಿಯಾಗಿರೋ ದೃಶ್ಯ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು, ಯಾವ ರೀತಿ ಬಂದು ಆ 200 ಲೀಟರ್ ಹಾಲನ್ನು ಚೆಲ್ಲಿ ದಾಂಧಲೆ ಮಾಡ್ತಿದ್ದಾನೆ. ಮಹಿಳೆಯರ ಮೇಲೆ ಹಲ್ಲೆಗೆ ಯಾವ ರೀತಿ ಪ್ರಯತ್ನ ಮಾಡ್ತಿದ್ದಾನೆ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ವಾಟರ್ ಮ್ಯಾನ್ ಅಂತ ಈತ, ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುವಂಥ ವ್ಯಕ್ತಿ ಈತ. ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾನೆ, ಹಾಲನ್ನು ಚೆಲ್ಲಿ ದಾಂಧಲೆ ಮಾಡಿದ್ದಾನೆ. ಎಲ್ಲ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸಚಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಏಕಾಏಕಿ ವಾಟರ್ ಮ್ಯಾನ್ ಬಂದು ಇಲ್ಲಿ ಹಲ್ಲೆ ಮಾಡೋದಕ್ಕೆ ಉದ್ದೇಶ ಏನು, ಏನ್ ಕಾರಣ ಏನು, ಯಾರ ಮೇಲೆ ಹಲ್ಲೆ ಮಾಡಿದ್ದು, ಏನ್ ಘಟನೆ ಇದು? ಖಂಡಿತ ಪ್ರಣೋತ್, ಏನೋ ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ವಾಟರ್ ಮ್ಯಾನ್ ಏನೋ ಒಂದು ರಂಪಾಟನ ನಡೆಸಿರ್ತಕ್ಕಂಥದ್ದು ಹಾಸನ ತಾಲೂಕಿನ ಉಪ್ಪಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನೋ ಅದೇ ಗ್ರಾಮದ ಉಪ್ಪಳ್ಳಿ ಗ್ರಾಮದ ವಾಟರ್ ಮ್ಯಾನ್ ನಾಗೇಶ್ ಏನಿದ್ದಾನೆ, ಆತ ಏಕಾಏಕಿ ಹಾಲು ಅಳೆಯುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಒಳಗೆ ನುಗ್ಗಿ ರಂಪಾಟ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಈ ಒಂದು ಉದ್ದೇಶ ಏತಕ್ಕೆ ಈತ ಈ ರೀತಿ ಗಲಾಟೆ ಮಾಡಿದ್ದಾನೆ ಅಂದ್ರೆ ಏನು ಸರಿಯಾಗಿ ಮಾಡ್ತಾ ಇರ್ಲಿಲ್ವಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇತ್ತ ಅನ್ನೋದು ಕೂಡ ಏನು ಹಾಲು ಉತ್ಪಾದಕರ ಸಂಘದವ್ರು ಏನಿದ್ರೆ ಅವ್ರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಏಕಾಏಕಿ ಹಾಲು ಅಳೆಯುತ್ತ ಸಂದರ್ಭದಲ್ಲಿ ಏಕಾಏಕಿ ಒಳಗಡೆ ನುಗ್ಗಿ ಗಲಾಟೆ ನಡೆಸಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಜನರ ಮೇಲೆ ಆತ ಏನೋ ಹಲ್ಲೆನೂ ಕೂಡ ಮಾಡಿದ್ದಾನೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ನಾಗೇಶ್ ನನ್ನ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಹಲ್ಲೆ ನಡೆಸಿದ ನಂತರ ನಾಗೇಶ್ ಅಲ್ಲಿಂದ ಪರಾರಿಯಾಗಿದ್ದಾನೆ. ನಾಗೇಶ್ ವಶಪಡಿಸಿಕೊಂಡ ನಂತರನೇ ನಿಖರವಾದ ಕಾರಣ ಏನು ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಪ್ರಣೋತ್, ಮಾಹಿತಿಗೆ